ರಾಜ್ಯ ರಾಜಕಾರಣದಲ್ಲೂ ಬಾಣ ಬಿರುಸುಗಳಿಗೆ ಕೊರತೆ ಏನಿದ್ದಂಗಿಲ್ಲ. ಟೀಕೆಯ ಭರದಲ್ಲಿ ರಾಜಕಾರಣಿಗಳು ವೈಯಕ್ತಿಕ ಮಟ್ಟಕ್ಕೆ ಏಕವಚನಗಳನ್ನು ಬಹು ಸುಲಭವಾಗಿ ಮಾಮೂಲಿಯಂತೆ ಪ್ರಯೋಗ ಮಾಡಿಕೊಳ್ಳುತ್ತಿದ್ದಾರೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬಿಶ್. ಏಕವಚನ ಬಹುವಚನ ಅಲ್ಲದೆ ಇನ್ಯಾವುದಾದ್ರು ಒಂದು ವಚನ ಇದ್ದರೆ ಅದನ್ನೂ ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂದಿಲ್ಲ. ಆಯಿತು. ಆಮೇಲೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು DCM ನಡುವಿನ ಆಸ್ತಿ ಗಳಿಕೆ ವಿಚಾರ ಈಗ ಟಾಕ್ ಫೈಟ್ ಬೀದಿ ರಂಪ. ಕಳೆದ 2-3 ದಿನದಿಂದ ಬೈಕೋತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಸವಾಲು ಹಾಕ್ಕೊಳ್ತಾರೆ. ಒಬ್ಬರಿಗೊಬ್ಬರು ಚರ್ಚೆಗೆ ಬನ್ನಿ ಅಂತಾರೆ. ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ. ಅದೊಂದನ್ನು ಬಿಟ್ಟು ಇನ್ನೇನು ನಡೆಯಲ್ಲ. ಕರ್ನಾಟಕದ ರಾಜಕಾರಣಿಗಳಿಗೆ ಚರ್ಚೆಯನ್ನ ನಿಷ್ಪಕ್ಷಪಾತವಾದಂತಹ ವೇದಿಕೆಯಲ್ಲಿ ಮಾಡುವ ತಾಕತ್ತು, ಬೆನ್ನುಮೂಳೆ, ಧೈರ್ಯ ಇಲ್ಲದ ರಣಹೇಡಿಗಳವರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಳ್ಳಿ. ನಿನ್ನ ಸೋದರ ಆಸ್ತಿ ಲೆಕ್ಕ ಕೊಡು ಅಂತ ಕುಮಾರಸ್ವಾಮಿಗೆ DCM ಸವಾಲ್. ಸೋದರನ ಆಸ್ತಿ ಲೆಕ್ಕ ಅವ್ರು ಯಾಕೆ ಕೊಡ್ತಾರೆ? ಅವ್ರು ಕೊಡಬೇಕು, ಸೋದರ ಕೊಡಬೇಕು, ಅವ್ರು ಯಾಕೆ ಕೊಡ್ತಾರೆ? ಬಾಸ್, ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಏನೋ ನನ್ನ ಆಸ್ತಿ ಬಗ್ಗೆ ಚರ್ಚೆಗೆ ಚಾಮುಂಡಿ ಬೆಟ್ಟಕ್ಕೆ ಬರ್ತೀರೋ, ಅಜ್ಜಯ್ಯನ ಬಳಿ ಬರ್ತೀರೋ ಅಂತಾರೆ. ಈ ಚಾಮುಂಡಿ ಬೆಟ್ಟಕ್ಕೂ ಯಾಕೆ ಹೋಗಬೇಕು? ಆ ತಾಯಿ ಏನು ಮರುಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನಂತವನ್ನ ಅವನವ್ರು ತರಲೆ ಕೂತಿದ್ರೆ ಮರುಪ್ರಶ್ನೆ ಮಾಡೋರು ಕೇಳ್ತೀನಿ. ನಿಮ್ಗೆಲ್ರಿಂದ ಬಂತ್ರಿ ಈ ಆಸ್ತಿ ಅಂತ? ಅದೇ DK ನರಾಗ್ಲಿ, ಕುಮಾರಸ್ವಾಮಿನಾಗಲಿ, ಇನ್ನೊಬ್ಬರಾಗಲಿ, ನಿಮ್ಗೆಲ್ಲಿಂದ ಬಂತ್ರಿ? ನೀವು ಹೆಂಗ್ರಿ ಮಾಡಿದ್ರಿ ಆಸ್ತಿನ? ನಿಮ್ಗೆಲ್ರಿ ಬಂತು ಆ ಇನ್ವೆಸ್ಟ್ಮೆಂಟು? ನೀವೇನು ಬೆವರ್ಸೂರ್ಸ್ ದುಡಿದ್ರೇನ್ರಿ ಅಂತ ನಾವಾರು ಕೇಳ್ಬೋದು. ಅಟ್ಲೀಸ್ಟು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಏನು ಮಾಡಬೇಕು? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಚಾಮುಂಡಿ ಅದದು ನಿಮ್ಮ ವೈಯಕ್ತಿಕವಾದ ನಂಬಿಕೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವೈಯಕ್ತಿಕ ನಂಬಿಕೆಗಳನ್ನು ಪ್ರಜೆಗಳ ಮುಂದೆ ತಂದು ಇಡಬೇಡಿ. ಇಡೋದೇ ಆದರೆ ಜನರ ಮುಂದೆ ಮಾಡಿ ಪ್ರಮಾಣ ಆನೇನ, ಜನರ ಮುಂದೆ ಮಾಡಿ ಚರ್ಚೆನ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟಿ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಯಾರ್ಯಾರ್ದು ಮುಂದೆ ಹೋಗಿ ಏನು ಮಾಡ್ತೀರಿ? ಎಲ್ಲರೂ ಅವ್ರದ್ದು ಯಾರ್ದು ಆಸ್ತಿ ಕೇಳ್ತೀನಿ ಅಂತ ಅವರಂತೆ, ಇಲ್ಲೆಲ್ಲೋ ಹೋಗ ಪ್ರಮಾಣ ಮಾಡೋಣ ಅಂತ ಇವರಂತೆ. ವಿ ವಿಲ್ ಕನ್ಸಿಡರ್ ಯು ಆಸ್ ಚೈಲ್ಡಿಶ್, ಇಮ್ಮೆಚ್ಯೂರ್. ಪಾಪ ಇಲ್ಲಿ ಬಾಕಂದ ಬಾರ ಇಲ್ಲಿ ಏನ್ ದೊಡ್ಡ ಅನಿಲ್ ಕುಂಬಳೆ ಇವನು. ತಿರುಗಿಸಿ ಬಿಟ್ನಂತೆ. ಓಮುದ ಇಟ್ಟು ಬನಿಕೋ ಅಷ್ಟೇ. ಬರೀ ವ್ಯರ್ಥ ಗಡ ಅಂತ ಹಳೆ ಸೀಮೆಣ್ಣೆ ಟಿನ್ನಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಅಳ್ಳಾಡ್ಸೋದು ಶಬ್ದ ಮಾಡಂಗೆ ಮಾಡ್ತಾರೆ. ಬರೀ ಡಬ ಅಂತ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.